ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಾರ್ಡನ್ ನೋಡೋದಕ್ಕೆ ಸ್ಟೂಡೆಂಟ್ ಬಂದಿದ್ದಾರೆ, ಅಂದರೆ GKVK ಸ್ಟೂಡೆಂಟ್ ಅಂತೆ ಇವರು. ಹಾಗಾಗಿ ಆ ಸ್ಟೂಡೆಂಟ್ ಯಾರು, ಎಲ್ಲಿಂದ ಬಂದಿದ್ದಾರೆ ಅಂತ ನೋಡೋಣ. ನೋಡಿ, ಅವರು ಸ್ಟೂಡೆಂಟು, ಅಂದರೆ ಇವರು ಅವ್ರ ತಂದೆ, ಅವರು ಭಾಗ್ಯ ಅಂತ ನನ್ನ ಹೆಸರೇನೆ. ಇವರು ಮಾಗಡಿಯಿಂದ ಬಂದಿದ್ದಾರೆ. ಇವರು GKVKಲಿ ಸ್ಟೂಡೆಂಟ್ ಆದ್ರೂ ನಾನು ಗಿಡ ಎಲ್ಲಾನು ಬೆಳೆಸ್ತೀನಿ ಆಂಟಿ. ಕೂತ್ಕೊಂಡು ಗಾರ್ಡನ್ನು ಮೇಂಟೈನ್ ಮಾಡ್ತಾರಂತೆ. ನನಗೆ ಗಿಡ ಎಲ್ಲ ಬೆಳೆಸೋದು ಅಂದರೆ ತುಂಬ ಇಷ್ಟ ಆಂಟಿ, ಅಂದರೆ ಮೈಂಡ್ ಎಲ್ಲ ಫ್ರೆಶ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಗಿಡ ಎಲ್ಲ ಬೆಳೆಸ್ತೀನಿ ಅಂತಲೂ ಹೇಳಿದ್ರು. ಅಂದರೆ ತುಂಬಾ ಖುಷಿಯಾಗುತ್ತೆ, ಯಾಕೆಂದರೆ ಈಗಿನ ಕಾಲದ ಮಕ್ಕಳಿಗೆ ಗಿಡ ಎಲ್ಲ ಬೆಳೆಸಬೇಕು ಅನ್ನೋ ಮನೋಭಾವನೆ ಇರುತ್ತಲ್ಲ, ಹಾಗಾಗಿ ತುಂಬಾ ಖುಷಿಯಾಗುತ್ತೆ. ಇವರು ಸೇವಂತಿಗೆ ಗಿಡನ ಬೆಳೆಸೋದಕ್ಕೆ ಅಂತ ಅದು ಸರ್ಚ್ ಮಾಡ್ತಾ ಇದ್ರಂತೆ ಯೂಟ್ಯೂಬಲ್ಲಿ ವೀಡಿಯೋಗಳೆಲ್ಲನೂ. ಆವಾಗ ನನ್ನ ಚಾನಲ್ ಸಿಕ್ತಂತೆ. ಅಂದರೆ ಇವರು ಸೇವಂತಿಗೆ ಗಿಡ ಎಷ್ಟೇ ಹಾಕಿದ್ರೂ ಬರ್ತಿರ್ಲಿಲ್ವಂತೆ, ಸತ್ತೋಗ್ತಿತ್ತಂತೆ. ಅದ್ರ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ನನ್ನ ಚಾನಲ್ ಸಿಕ್ತು ಆಂಟಿ. ಹಾಗಾಗಿ ನನಗೆ ತುಂಬಾ ಹೆಲ್ಪ್ ಆಯಿತು. ಅವಾಗಿಂದ ನಾನು ನಿಮ್ಮ ವಿಡಿಯೋನ ರೆಗ್ಯುಲರಾಗಿ ನೋಡ್ತಿದ್ದೀನಿ ಅಂತಲೂ ಹೇಳಿದ್ರು. ಹಾಗಂತ ಹೇಳಿದಾಗ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ದಾಳಿಂಬೆ ಪೀಚೆಲ್ಲ ತುಂಬ ಜಾಸ್ತಿ ಬಿಟ್ಟಿದ್ದಾವೆ ನೋಡಿ, ಅದನ್ನು ಕೇಳ್ತಾ ಇದ್ರು ಅವರು. ಆಂಟಿ ನೀವೇನು ಹಾಕಿದ್ದೀರಾ, ಇಷ್ಟೊಂದು ಚೆನ್ನಾಗಿ ಎಷ್ಟೊಂದು ಪೀಚೆಲ್ಲ ಬಿಟ್ಟಿದೆ ಮತ್ತು ತುಂಬ ಹೂವೆಲ್ಲ ಬಂದಿದೆಯಲ್ಲ ಅಂತಲೂ ಕೇಳ್ತಾ ಇದ್ರು. ಅಂದರೆ ಇದು ಎರಡನೇ ಸರಿ ಇಷ್ಟೊಂದು ಹೂವೆಲ್ಲ ಬಿಟ್ಟು ಮತ್ತು ಪೀಚೆಲ್ಲ ಆಗಿರೋ ಅಂಥದ್ದು. ಅಂದರೆ ಕಾಯಿ ತುಂಬ ನಿಲ್ತಾ ಇದೆ. ನೀವು ನಂಬಲ್ಲ, ನಾನು ಹೇಳಿದ್ರು ಅಂದರೆ ನಾನು ಇದಕ್ಕೆ ಯಾವುದೇ ರೀತಿ ಬೇರೆ ಯಾವ ಗೊಬ್ಬರನೂ ಹಾಕಿರಲಿಲ್ಲ. ನಾನು ಸ್ವಲ್ಪ ಅದನ್ನು ಮಣ್ಣು ತೆಗೆದುಬಿಟ್ಟು ಅಲ್ಲಿ ನಾನು ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಮುಚ್ಚಿದ್ದು, ಇಷ್ಟೇ ನಾನು ಮಾಡಿದ್ದು. ಅಷ್ಟು ಮಾಡಿದ್ದಕ್ಕೇನೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಯೆಲ್ಲ ಕಟ್ಟಿದೆ, ಹೂವೆಲ್ಲನೂ ಆಗಿದೆ. ಇವರು ನೋಡಿ ಅವ್ರ ತಂದೆ ತಾಯಿ. ಇವರಿಗಂತೂ ಗಾರ್ಡನ್ ನೋಡಿ ತುಂಬಾ ಖುಷಿ ಆಯ್ತಂತೆ. ನೋಡಿ ಅದರಲ್ಲೂ ದಾಳಿಂಬೆ ಗಿಡ ಬಿಟ್ಟು ಹೋಗ್ತಾನೆ ಇಲ್ಲ ಅವರು. ದಾಳಿಂಬೆ ಗಿಡ ನೋಡಂತೂ ತುಂಬಾ ಖುಷಿ ಆಯ್ತಂತೆ ಅವರಿಗೆ. ನಾನು ಒಂದು ವಿಡಿಯೋದಲ್ಲೂ ಹೇಳಿದ್ದೀನಿ ನೋಡಿ, ಜಾನಿ ಮತ್ತು ನನ್ನ ಗಿಡನೇ ನನ್ನ ಪ್ರಪಂಚ ಅಂತ ಹೇಳಿದ್ದೀನಲ್ಲ. ನಾನು ಹೆಚ್ಚು ಟೈಮೆಲ್ಲ ನಾನು ಗಿಡಗಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಅದರಿಂದ ನನಗೆ ರಿಸಲ್ಟೂ ಸಹ ಬರುತ್ತೆ. ತುಂಬ ಚೆನ್ನಾಗಿ ಗಾರ್ಡನ್ ಎಲ್ಲ ಮೇಂಟೈನ್ ಮಾಡಿದ್ದೀರಾ ಮತ್ತು ಅಷ್ಟು ಚೆನ್ನಾಗಿ ಗಿಡಗಳೆಲ್ಲನೂ ಚೆನ್ನಾಗಿ ಬೆಳೆಸಿದ್ದೀರಾ ಅಂತಲೂ ಹೇಳ್ತಾ ಇದ್ರು. ನಿಮ್ಮ ವಿಡಿಯೋ ನೋಡ್ತಿರ್ತೀನಿ ಆಂಟಿ ನಾನು, ಆದರೆ ನೀವು ತುಂಬಾ ಶ್ರಮ ಹಾಕ್ತೀರಾ ಕೆಲಸದಲ್ಲಿ ಅಂತಲೂ ಹೇಳ್ತಾ ಇದ್ರು. ಅಂಥವರಿಗೆ ನಾನು ಸಪೋರ್ಟು ಮಾಡ್ತೀನಿ. ಅದರಲ್ಲೂ ನಿಮ್ಮ ವಿಡಿಯೋನ ನಾನು ಸ್ಟೇಟಸಿಗೆ ಹಾಕೋತೀನಿ ಅಂದ್ರಲ್ಲ, ಇದಕ್ಕಿಂತ ಖುಷಿ ಏನು ಬೇಕು ಹೇಳಿ. ಗಿಡಗಳಿಂದ ಮತ್ತು ನನ್ನ ಜಾನೆಯಿಂದ ಸಿಗೋವಂತಹ ನೆಮ್ಮದಿ ಬೇರೆ ಎಲ್ಲೂ ಸಿಗೋದಿಲ್ಲ. ಹಂಗಾಗಿ ನಾನು ಹೆಚ್ಚು ಸಮಯನ ನಾನು ಗಾರ್ಡನ್ನಲ್ಲೇ ಕಳಿತೀನಿ. ಇವರು ಬಂದಾಗ ಮಧ್ಯಾಹ್ನ 3 ಗಂಟೆ ಆಗಿತ್ತು. ಹಂಗಾಗಿ ನೋಡಿ ಅಲ್ಲಿ ಟೆರೆಸಲ್ಲಿ ಬಿಸಿಲೆಲ್ಲ ಯಾವ ಥರ ಕಾಣಿಸ್ತಾ ಇದೆ. ಇವರು ಅವರಮ್ಮ ಭಾಗ್ಯ ಅವರಮ್ಮ, ಅವರು ಇದೇನು ಗಿಡ ಅಂತ ಕೇಳ್ತಾ ಇದ್ರು. ಅದು ಸ್ಟ್ರಾಬೆರಿ ಗಿಡ. ಅಂದರೆ ನಾನು ರೀಪಾಟ್ ಮಾಡಿ 1 ವಾರ ಆಗಿತ್ತು, ಅದು ಅಲ್ಲೇ ಇಟ್ಟಿದ್ದೆ. ಇನ್ನೂ ನಾನು ಅದನ್ನು ಲೈನಲ್ಲೇನು ಜೋಡಿಸಿರ್ಲಿಲ್ಲ. ಹಂಗಾಗಿ ಅಲ್ಲೇ ಇಟ್ಟಿದ್ದೆ, ಸ್ವಲ್ಪ ಸೆಟ್ ಆಗಲಿ ಆಮೇಲೆ ಜೋಡಿಸೋಣ ಅಂತ ಅಂದ್ಬಿಟ್ಟು. ಜೀವನ ಅನ್ನೋ ಜಂಜಾಟದಲ್ಲಿ ಗಿಡದಿಂದ ಸಿಗೋವಂತಹ ಖುಷಿ ಬೇರೆಲ್ಲೂ ಸಿಗೋದಿಲ್ಲ. ಹಂಗಾಗಿ ನನಗೆ ಗಿಡ ಬೆಳೆಸೋದ್ರಲ್ಲಿ ತುಂಬಾ ಇಷ್ಟ. ಇವರು ಕೇಳ್ತಾ ಇದ್ರು, ಯಾವ ಥರ ಬೆಳಿತೀರಾ ನೀವು, ಏನು ಗೊಬ್ಬರ ಹಾಕ್ತೀರಾ ಅಂತ ಎಲ್ಲನೂ ಸಹ ಕೇಳ್ತಾ ಇದ್ರು. ನಾನು ಗೊಬ್ಬರ ತರೋದಕ್ಕೆ ಅಂತ ನರ್ಸರಿಗೆ ಹೋಗಿದ್ದೆ. ಅಲ್ಲಿಗೂ ಒಬ್ಬರು ಬಂದಿದ್ರು. ಅವರು ಅಂದರೆ ಲಾಲ್ಬಾಗಲ್ಲಿ ಟ್ರೈನಿಂಗ್ ಎಲ್ಲ ತಗೊಂಡಿದ್ದಾರಂತೆ. ಅವರು ನರ್ಸರಿ ಎಲ್ಲ ಮಾಡಿದಾರಂತೆ. ಅವರು ಬಂದಿದ್ರು. ಅಂದರೆ ಅವರು ನಮ್ಮ ಯಜಮಾನ್ರವ್ರವರೇನೆ. ಅವರು ಹಿಂಗೆ ಮಾತಾಡೋವಾಗೇ ಪರಿಚಯ ಆಯಿತು. ನಮ್ಮ ಯಜಮಾನ್ರಿಗೆ ಪರಿಚಯ ಆಗಿ ಹಿಂಗೆ ಹೇಳಿದ್ರು, ಯಾವ ಊರು ಏನು ಅಂತ ಕೇಳಿದಾಗ ನಾವು ನಮ್ಮೂರು ಹೇಳಿದ್ವಿ. ಆವಾಗ ಅವರು ಹೌದಾ ನಮ್ಮೂರು ಅದೇನೇ ಅಂತ ಎಲ್ಲ ಹೇಳಿದಾಗ ಇದೇ ಥರ ತುಂಬ ಕ್ಲೋಸ್ ಆದರು. ನಮ್ಮ ಯಜಮಾನ್ರಿಗೆ ಮಾತಾಡಿದ್ರು. ಆವಾಗ ನೀವು ಯಾಕೆ ಗೊಬ್ಬರ ತಗೋತಿದ್ದೀರಾ ಅಂತ ಅಂದಾಗ ನಮ್ದು ಈ ಥರ ಹಿಂಗೆ ಟೆರೆಸ್ ಗಾರ್ಡನ್ ಎಲ್ಲ ಇದೆ ಅಂದಾಗ ನಮ್ಮ ವಿಡಿಯೋ ಎಲ್ಲ ನೋಡಿ ಅವರು ಸಬ್ಸ್ಕ್ರೈಬ್ ಆದರು. ಆಮೇಲೆ ಅವ್ರು ಕೇಳಿದ್ರು, ನಾವು ಲಾಲ್ಬಾಗಲ್ಲಿ ಟ್ರೈನಿಂಗ್ ತೊಗೊಂಡ್ರು ನಮಗೆ ಇಷ್ಟೆಲ್ಲ ಐಡಿಯಾಗಳು ಬರೋದಿಲ್ಲ, ನೀವು ಯಾವ ರೀತಿ ಈ ಥರ ಐಡಿಯಾ ಮಾಡಿ ಇಷ್ಟು ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದೀರಾ ಅಂತಲೂ ಅಂತ ಇದ್ರು. ಅವರೇ ಹೇಳಿದ್ದು ನಮಗೆ, ಈ ಗೊಬ್ಬರ ತಗೊಳ್ಳಿ, ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ, ಒಳ್ಳೇದು ಇದು, ಆರ್ಗ್ಯಾನಿಕ್ ಗೊಬ್ಬರ ಚೆನ್ನಾಗಿರುತ್ತೆ ಅಂತಲೂ ಸಹ ಹೇಳಿದ್ದು. ಎಲ್ಲೇ ಹೋಗಿ ಏನೇ ಒಂದು ಗೊಬ್ಬರ ಆಗಲಿ ಏನೇ ತರಬೇಕಾದ್ರೂ ಅಷ್ಟೇ ನನಗೆ ತುಂಬಾ ಸಪೋರ್ಟ್ ಸಿಗುತ್ತೆ. ಯಾಕೆ ಅಂದರೆ ಅವ್ರು ಹೇಳೋದು ಒಂದೇ, ನೀವು ಇಷ್ಟೆಲ್ಲ ಕಷ್ಟಪಡ್ತಿದ್ದೀರಲ್ಲ, ದೇವ್ರು ನಿಮಗೆ ಒಳ್ಳೇದೇ ಮಾಡ್ತಾನೆ, ಅಂದರೆ ನಮ್ಮ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ ಅಂತಲೂ ಹೇಳ್ತಾರಲ್ಲ, ಇದಕ್ಕಿನ್ನ ಏನು ಬೇಕು ಹೇಳಿ. ನೋಡಿ ಇವರು ಸ್ಟೂಡೆಂಟ್ ಅಂದ್ವಲ್ಲ ಭಾಗ್ಯ ಅಂತ, ಅವರು ನೋಡಿ ನಾನು ಗೊಬ್ಬರ ತಂದಲ್ಲಿಟ್ಟಿದ್ದೆ, ಅದನ್ನು ನೋಡ್ತಾ ಇದ್ರು ಅವರು. ಆಂಟಿ ಈ ಗೊಬ್ಬರ ತುಂಬ ಚೆನ್ನಾಗಿದೆ, ಗಿಡಗಳ ಬೆಳವಣಿಗೆಗೆಲ್ಲ ತುಂಬಾ ಒಳ್ಳೆಯದು ಅಂತಲೂ ಹೇಳ್ತಾ ಇದ್ರು.
ಈ ಥರ ಗೊಬ್ಬರಗಳೆಲ್ಲ ತರೋವಾಗ ನಾನು ವಿಚಾರಿಸ್ತೀನಿ ಅಲ್ಲಿ ನರ್ಸರಿಯವ್ರನ್ನ, ಮತ್ತು ಈಗ ಟ್ರೈನಿಂಗ್ ಎಲ್ಲ ತೊಗೊಂಡಿರ್ತಾರೆ ನೋಡಿ, ಅವ್ರನ್ನ ನಾನು ವಿಚಾರಿಸ್ತೀನಿ ಈ ಗೊಬ್ಬರ ಹಾಕಿದ್ರೆ ಗಿಡಕ್ಕೆ ಒಳ್ಳೆಯದಾ, ಹೆಂಗೆ ಏನು ಅಂತ ವಿಚಾರಿಸ್ಬಿಟ್ಟು ಆಮೇಲೆ ನಾನು ಗೊಬ್ಬರ ತಗೊಬಂದು ನಿಮಗೆ ವಿಡಿಯೋ ಮಾಡಿ ಹಾಕೋದು. ಇವರು ಚೆಕ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿದೆ ಇದು ಗೊಬ್ಬರ ಎಲ್ಲ ಅಂತಲೂ ಸಹ ಹೇಳ್ತಾಯಿದ್ರು. ಯಾಕೆಂದರೆ ಇದೆಲ್ಲ ಬರೀ ಆರ್ಗಾನಿಕ್ ಆಗಿರೋದ್ರಿಂದ ಚೆನ್ನಾಗೆ ಗಿಡ ಬೆಳವಣಿಗೆಯೂ ಸಹ ಚೆನ್ನಾಗಿ ಬರುತ್ತೆ. ಅವತ್ತಿನ್ನು ಗೊಬ್ಬರ ತಗೊಂಬಂದು ಟೆರೆಸ್ ಮೇಲೆ ಹಾಕಿದ್ದೆ, ಆವತ್ತೇ ಇವರು ಬಂದಿದ್ದು. ಹಾಗಾಗಿ ಅವರೂ ಸಹ ಚೆಕ್ ಮಾಡ್ತಾಯಿದ್ರು. ಫಸ್ಟ್ ಒಂದು ಸತಿ ಇವರು ಫೋನ್ ಮಾಡಿದರು ನನಗೆ. ಫೋನ್ ಮಾಡಿದಾಗ ನಾನು ಅವತ್ತು ಇರಲಿಲ್ಲ, ನಾನು ಬೆಂಗಳೂರಿಗೆ ಹೋಗಿದ್ದೆ. ಆವತ್ತು ನಾನು ಒಂದು ವಿಡಿಯೋ ಹಾಕಿದ್ದೆ ನೋಡಿ, ನಾನು ಯಾರೋ ಯೂಟ್ಯೂಬರ್ನ ಮೀಟ್ ಮಾಡೋಕ್ಕೆ ಹೋಗಬೇಕು, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂತ ನೋಡಿ. ಆವತ್ತೇ ಫೋನ್ ಮಾಡಿದರು ಪಾಪ ಇವರು. ಅದು ಏನೋ ತೊಗರಿಕಾಯಿ ಎಲ್ಲ ತಗೊಂಡು ನನಗೋಸ್ಕರ ಪಾಪ ಬರೋಕ್ಕೆ ಅಂತಲೇ ಹೊರಟಿದ್ರಂತೆ. ಹಂಗಾಗಿ ನಾನೇ ಇರಲಿಲ್ವಲ್ಲ ಅವತ್ತು, ನಾನು ಇಲ್ಲಪ್ಪ ಅಂತ ಹೇಳಿದ್ದೆ. ಹಂಗಾಗಿ ಮತ್ತೆ ಇವತ್ತು ಬಂದಿದ್ದಾರೆ ಇವರು. ಅವ್ರ ಅಪ್ಪ ಅಮ್ಮನಿಗೆ ಹೇಳ್ತಾಯಿದ್ರು, ಈ ಸೈಡಲ್ಲಿ ಫುಲ್ಲು ಸೇವಂತಿಗೆ ಗಿಡ ಇತ್ತು, ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು, ಹೂವೆಲ್ಲ ಎಷ್ಟೊಂದು ಬಿಡ್ತಿತ್ತು. ಇವಾಗ ಎಲ್ಲ ಖಾಲಿಯಾಗಿದೆ ಅಂತ ಇದ್ದರು. ನಾನೆಲ್ಲ ತೆಗೆದಾಕಿದೆ ಅದನ್ನು, ಅಂದರೆ ಫುಲ್ ಎಲ್ಲ ಒಣಗೋಗಿತ್ತಲ್ಲ, ಹಂಗಾಗಿ ತೆಗೆದಾಕಿದೆ ನೋಡಿ. ಅಲ್ಲಿ ನಿಂತ್ಕೊಂಡು ಹೇಳ್ತಾಯಿದ್ರು, ಈ ಲೈನಲ್ಲಿ ಫುಲ್ಲು ಸೇವಂತಿಗೆ ಗಿಡ ಇತ್ತು, ಎಲ್ಲೋ ಕಲರು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಲೈನ್ ಪೂರ ಎಲ್ಲೋ ಕಲರ್ ಸೇವಂತಿಗೆ ಗಿಡ ಇದ್ದಾಗಂತೂ ನೋಡೋಕ್ಕಂತೂ ಎರಡು ಕಣ್ಣೇ ಸಾಕಾಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಸೇವಂತಿಗೆ ಹೂವೆಲ್ಲ ಕಾಣಿಸ್ತಾ ಇತ್ತು. ಹಂಗಾಗಿ ಅದನ್ನು ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾಯಿದ್ರು, ಈ ಲೈನಲ್ಲಿ ಎಷ್ಟೊಂದು ಚೆನ್ನಾಗಿತ್ತು ಸೇವಂತಿಗೆ ಗಿಡ ನೋಡಿ, ಇವಾಗೆಲ್ಲ ಕಟ್ ಮಾಡಿ ತೆಗೆದಿದ್ದಾರೆ ಅಂತ ನೋಡಿ ಅಲ್ಲಿ ತೋರಿಸ್ತಾ ಇದ್ದಾರೆ. ಅಂದರೆ ಅಲ್ಲಿ ಬೇರೆ ಕಲರ್ನು ಇಟ್ಟಿದ್ದೀನಿ ನಾನು, ವೈಟೆಲ್ಲ ಇಟ್ಟಿದ್ದೆ. ಹಂಗಾಗಿ ಇದ್ಯಾವ ಕಲರು ಅಂತ ಎಲ್ಲ ಕೇಳ್ತಾಯಿದ್ರು. ಅಂದರೆ ಇವಾಗೆಲ್ಲ ಸ್ವಲ್ಪ ಹೂವೆಲ್ಲ ಕಡಿಮೆ ಆಗಿದೆಯಲ್ಲ, ಮತ್ತು ಅದು ದೊಡ್ಡದಿದ್ದೆಲ್ಲ ಕಟ್ ಮಾಡಿ ತೆಗೆದ್ಮೇಲೆ ಇವಾಗ ಮತ್ತೆ ಸಸಿ ಬಂದಿದೆಯಲ್ಲ, ಆ ಸಸಿಯಿಂದ ಮತ್ತೆ ಹೂ ಬರುತ್ತೆ. ಇವಾಗೇನೋ ಎಕ್ಸಾಮ್ ಇದೆಯಂತೆ, ಎಕ್ಸಾಮಿಗೆ ನಾನು ಓದ್ಕೊತಾ ಇದ್ದೀನಿ ಆಂಟಿ, ನಂದು ಓದೆಲ್ಲ ಮುಗಿದ ಮೇಲೆ ನನಗೆ ಸ್ವಲ್ಪ ಪಾಟೆಲ್ಲ ಬೇಕು, ತರಿಸ್ಕೊಡಿ ಅಂತಲೂ ಹೇಳ್ತಾಯಿದ್ರು. ಸರಿ ತರಿಸ್ಕೊಡ್ತೀನಿ, ನಿಮಗೆ ಎಷ್ಟೆಷ್ಟು ಇಂಚಿನ ಪಾಟೆಲ್ಲ ಬೇಕು ಹೇಳಿ ತರಿಸ್ಕೊಡ್ತೀನಿ ಅಂತಲೂ ಹೇಳಿದೆ. ಅವರು ಭಾಗ್ಯ ಅವ್ರ ಅಪ್ಪ ಅಮ್ಮ ಹೇಳ್ತಾಯಿದ್ರು ನನಗೆ, ನಿಮಗೆ ಗಿಡ ಬೆಳೆಸೋದ್ರಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಲ್ವಾ ಮೇಡಮ್ ಅಂತಲೂ ಹೇಳ್ತಾಯಿದ್ರು. ಹೌದು, ತುಂಬ ಇಂಟ್ರೆಸ್ಟ್ ಇದೆ, ಯಾಕೆಂದರೆ ಅದರಿಂದ ನಮಗೆ ಮನಸ್ಸಿಗೆ ಖುಷಿ ನೆಮ್ಮದಿ ಎಲ್ಲ ಸಿಗುತ್ತಲ್ಲ, ಹಾಗಾಗಿ ನನಗೆ ಗಿಡ ಬೆಳೆಸೋದ್ರಲ್ಲಿ ಹೆಚ್ಚು ಇಂಟ್ರೆಸ್ಟು ಅಂತ ಹೇಳ್ತಿದ್ದೆ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.